ಗೈಸ್ ನಾವಮ್ಮಂಗೆ ಹೇಳ್ತೀನಿ ಗುರು, ಅಮ್ಮ ನೀನು ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡು ಅಂತ. ಅರೆ ನಮ್ಮಮ್ಮ ನನ್ನ ಮಾತೇ ಕೇಳಲ್ಲ, ನಿನ್ ಚಾನಲ್ ಅಲ್ಲೇ ನೀನ್ ತೋರ್ಸ್ಕೊಳಪ್ಪ ಅಂತಾರೆ. ಇವಾಗ ನಮ್ಮಮ್ಮ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ತಾವ್ರೆ. ಅದು ವೆಜ್ಜ ನಾನ್ ವೆಜ್ಜ ಹೇಳೋ? ಮೊಟ್ಟೆ ಅದೇ ವೆಜ್ಜ ನಾನ್ ವೆಜ್ ಅಂತಿರೋದು. ವೆಜ್ಜಾ ಗೈಸ್? ಎಗ್ಗು ನಾನ್ ವೆಜ್ಜಾ ಕಮೆಂಟ್ ಮಾಡಿ ಗೈಸ್ ನೋಡೋಣ. ನಮ್ಮಮ್ಮದೇನೋ ಗೊತ್ತಿಲ್ಲ ಗುರು, ದಿಢೀರಂತ ಅವಾಗ ಏನಾದ್ರು ಮಾಡ್ತಾನೆ ಇರ್ತಾರೆ. ಹಂಗೆ ಇವತ್ತು ಬ್ರೆಡ್ ಟೋಸ್ಟ್ ಏನೋ ಮಾಡೋರೆ. ಬೆಣ್ಣೆ ಹಾಕಿದ್ಯಾ? ಗೈಸ್ ಮನೆ ಹತ್ರ ನಮ್ಮ ಚಿರು ಜೊತೆಗೆ ನಮ್ಮ ಶರತ್ ಬಂದಿದ್ರು. ಗೈಸ್ ಆಕ್ಚುಲಿ ವಾಟ್ ನೋ ಗೈಸ್, ದಿಸ್ ಶರತ್ ಇಸ್ ದೇ. ಅಲ್ಲಿ ಹಿಂದೆ ಒಂದಿಬ್ರು ಹುಡುಗಿರಿದ್ರು ಗುರು, ಅದಕ್ಕೆ ಸಡನ್ ಆಗಿ ಇಂಗ್ಲೀಷ್ ಅಷ್ಟೇ. ನಮ್ ಚಿರು ಬೇಕು ಅಂತ ಗಾಡಿ ನಿಲ್ಲಿಸ್ತಾನೆ. ಯಾಕೆ ಚಿರು? ಗಾಡಿ ಓಡ್ಸಕ್ ಬರಲ್ವಾ ನಿಂಗೆ? ಅವ್ರು ನಿಲ್ಸಿದ್ರು ಅಂತ ನಿಲ್ಲಿಸ್ತಾ? ಅವ್ರು ನಿಂಗೆ ಗೊತ್ತಾ? ಅವರು ಸ್ಲೋ ಮಾಡು ಗೈಸ್. ಇಲ್ಲಿ ಆಟೋಯಿಂದ ಯಾವ್ದೋ ಸ್ಟಿಕ್ಕರ್ ಹಾಕೋರು ಆಟ ಅಂತ. ಮುಂದಕ್ಕೆ ಹೋಲ ಕೇಳೋಣ ನಡೀಲ ಸ್ಲೋ ಮಾಡಲ. ಅಂಕಲ್ ಯಾವ್ದಾದ್ರು ಫಿಲಮು ಆಟ? ಹಳೇದಾ? ಹಾ ಹೌದಾ, ಸರಿ ಅಂಕಲ್. ಗೈಸ್ ಯಾವ್ದೋ ಹಳೆ ಫಿಲಮ್ ಅಂತ ಗುರು. ಶರತಿ ಕನ್ಫ್ಯೂಸ್ ಆಗ್ಬಿಡ್ತು, ಯಾವ್ದು ಇದು ಆಟ ಅಂತವನೆ. ಆಟೋ ಹಿಂದೆ ಆಟ. ಅವ್ರೇನೋ ಅರ್ಧೋಗೈತೆ ಅಂತ ಅದನ್ನ ಹಾಕೋರಂತೆ. ನೋಡ್ತಾರ ನೋಡ, ನೀ ಗೊತ್ತು ಅಂತವ್ರ ಹಿಂದ್ಗಡೆ ಯಾರು? ನಂಗೆ ಬೇಡ, ನೀವು ತಾಳಿ. ಅಥವಾ ನಂಗೊಂದು ದಮ್ ಹೇಳು, ದಮ್ಮು ಲೈಟ್ಸ್. ನೀನ್ ಹೆಚ್ಚಾಗಂತ ಸ್ಮಾಲ್ ಕಿಂಗ ಲೈಟ್ಸಾ? ಯಾವ್ದು ಹೇಳು? ವಿಡಿಯೋ ಐತೆ ಹೇಳು, ಬೇಕಾದ್ರೆ ಹಾಕ್ತೀನಿ. ನಂಗೆ ಬೇಡ, ನೀವು ತಾಳಿ ಅಣ್ಣ. ಆರಾಮು ಗೈಸ್. ಮನೆ ಹತ್ರ ಬರೀ ನಮ್ ಶರತ್ ಮತ್ತೆ ನಮ್ ಚಿರಂಜೀವಿ ಬಂದವ್ರೆ. ನಮ್ ರಾಘು ಎಲ್ಲಿ ಅಂದ್ರೆ ನಮ್ ಶರತ್ ಏನೋ ಝೂಮ್ ಮೀಟಿಂಗ್ ಅಲ್ಲಿ ಅವನೇ ಅಂತಾನೆ. ಇದು ಏನು ಝೂಮ್ ಮೀಟಿಂಗು? ಕಾಲೇಜಿಂದ ಏನಾರು ಹೇಳಿದ್ರ? ಹೌದಾ, ಆನ್ಲೈನ್ ಕ್ಲಾಸ್ ಕೇಳ್ತಾನ? ಹೌದಾ, ಕಾಲ್ ಮಾಡಿ ಕೇಳು ಒಂದ್ಸಲ. ಲೆಕ್ಚರ್ ಚೆನ್ನಾಗಿರ್ಬೇಕು, ಅದಕ್ಕೆ ಅಣ್ಣ ಬಂದಿಲ್ಲ, ಎಲ್ಲ ಬಂಕ್ ಮಾಡೋನು. ಸ್ವಲ್ಪ ಅಲ್ಲ ಕಣ, ಸ್ಟಾರ್ಟಿಂಗ್ ತೋರ್ಸೋಣ. ಸ್ಟಾರ್ಟಿಂಗ್ ಆ ಸ್ಮೆಲ್ ಚೆನ್ನಾಗೈತೆ ಗೈಸ್. ನಮ್ ಚಿರು ಶಾರ್ಟ್ ಫಿಲಮ್ ಮಾಡೋರೆ ಗೈಸ್. ಫುಲ್ ತೋರ್ಸೋದ್ ಬೇಡ ಚಿರು, ಪಾಸ್ ಮಾಡೋದು ಹಂಗೆ ಕಣ. ಹಂಗಲ್ಲ, ಸ್ಟಾರ್ಟಿಂಗ್ ಬರೀ ಅದೊಂದು ತೋರ್ಸು, ವಿಡಿಯೋ ಪ್ಲೇ ಮಾಡಿ ತೋರ್ಸ್ಬೇಡ. ತೆಗ್ಗೆ ಇಲ್ಲಿ ಗೈಸ್. ಅಲ್ಲ ಅದೊಂದು ಹೋಗ್ಸೋದು ಗೈಸ್. ನೋಡಿ ಇಲ್ಲಿ ಶಾರ್ಟ್ ಫಿಲಮ್ ಇದೆ, ಇದು ತೋರ್ಸಂಗಿಲ್ಲ ಅಂತ. ಏನೋ ಕಾಲೇಜಿಂದ ಏನೋ ಕಾಂಪಿಟೇಷನ್, ಅದಕ್ಕೆ ಪ್ಲೇ ಮಾಡಿಲ್ಲ. ಚಲ್ಕಂಡೆ ಬರ್ತಿಲ್ಲ ಶರತ. ಅಲ್ಲ ಕಣ, ನಿಮ್ಗೆನೆ ಹೋಟೆಲ್ ಐತೆ, ಆದ್ರೆ ನನ್ ಮನೆ ಬ್ಯಾಲೆನ್ಸ್ ಕಲ್ತಿಲ್ವಲ್ಲ, ಒಂದು ಕಾಫಿ ಇಟ್ಕೊಳಕ್ ಬರಲ್ವಲ್ಲ ಶರತ. 1 lakh rupees ಕ್ರೆಡಿಟೆಡ್. ಯಾರು? ರಾಘುನ? ಐಸ್ ನೋಡಿ, ನಮ್ ರಾಘು ಸಾಂಬಾರ್ ತಗೋಬಾ ಅಂತ 40 ರೂಪಾಯಿ ಹಾಕೋನಂತೆ. 40 ರೂಪಾಯಿಗೆಲ್ಲ ಯಾವ ಸಾಂಬಾರ್ ಸಿಗಲ್ಲ. ಇನ್ನೊಂದು 50 ಹಾಕೋನ. ಕಾಲ್ ಮಾಡಿ ಝೂಮ್ ಮೀಟಿಂಗ್ ಮುಗಿತಾ ಕೇಳ. ಗೈಸ್ ನಮ್ ರಾಘು ಲೈನಲ್ಲ. ಹಲೋ ರಾಘು, ಮುಗೀತಾ ಝೂಮ್ ಮೀಟಿಂಗು? ಆಯ್ತಾ? ಹೆಂಗಿತ್ ಕ್ಲಾಸು? ಹೌದಾ, ಈಗೇನ್ ಬರ್ತೀಯ ಏನಾದ್ರು? ಮತ್ತೆ ಐತಾ ಕ್ಲಾಸು? ಸರಿ ಆಯ್ತು, ಕೇಳಪ್ಪ. ಗೈಸ್ ಕಾಫಿ ಕುಡ್ದಾದ್ಮೇಲೆ ಇಲ್ಲಿ ಆಂಟಿ ಪಾನಿಪುರಿ ಹತ್ರಕ್ಕೆ ಬಂದ್ಬಿಟ್ಟು ಇಲ್ಲಿ ಮಸಾಲೆ ಪುರಿ ತಿಂತವ್ರೆ ಗೈಸ್. ನನಗೆ ಒಂದು ದೈಪುರಿ ಹೇಳು ಅಂದರೆ ಏನು ಹೇಳಲೇ ಇಲ್ಲ. ಇವನೇ ಆರಾಮಾಗಿ ತಗೊಂಬಂದು ತಿಂತವನೆ. ಹೇಳಲಿಲ್ಲ ದೈಪುರಿ ಹೇಳು ಅಂತ. ಇಲ್ಲ, ನೀನು ಅವಾಗ ಹೇಳ್ಬೇಕಿತ್ತು. ಅವಾಗ ತಿನ್ನು ಅಂದ್ರೆ ಡಯಟ್ ಅಂತ. ಇಲ್ಲ ಮೋರ್ಗೇನಕ್ಕ ಇಲ್ಲ ಅನ್ಕೊಂಡೆ. ದೋಸೆ ಹಂಗಾರೆ ಇವತ್ತು ಊಟಕ್ಕೆ ದೋಸೆನಾ? ದೋಸೆ ಸೈಡ್ ಬಿಡ. ದೋಸೆ ಮತ್ತೆ ಇದು ಹೋಟ್ಲು ಸಾಂಬಾರು. ಏನೇ ಇದು? ಇದು ರಸ್ನ. ಅದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಟ್ಯಾಂಗ್ ಅಂತ ಅಂದ್ಬಿಟ್ಟವ್ರೆ.
ನಾಯಿ ನೋಡ್ಕಕ್ಕೆ. ಇನ್ನೇನು ನಾಯಿನೇ ಸಿಗೋದು. ಗೈಸ್ ಇವಾಗ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ನಮ್ಮಮ್ಮ ಚಿಕನ್ ಏನೂ ಮಾಡಿಲ್ಲ. ಏನಕ್ಕಾರೆ ನಾಳೆ ಸ್ಯಾಟರ್ಡೇ ಯಾರು ತಿನ್ನಲ್ಲ ನಮ್ಮ ಮನೇಲಿ. ಅದಕ್ಕೆ ಈಗ ತಂದ್ರು ಸುಮ್ಮನೆ ಈಗ ನಾಳೆ ಸುಮ್ಮನೆ ಅದು ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಮಮತಾ ಹೋಟೆಲ್ಗೆ ಹೋಗಿ ಒಂದು 3 ಪ್ಲೇಟು 2 ಪ್ಲೇಟು ಕೈಮಾ ತಗೊಬರೋಣ. ಕೈಮಾ ಉಂಡೆ ಮಮತಾ ಹೋಟ್ಲಲ್ಲಿ ಅದು ಸಕ್ಕದಾಗಿರೋದು ಗುರು. ಅಲ್ಲ ಗುರು, ನಮ್ಮಮ್ಮ ಕೈಮಾ 7:15 ತರ್ಸೋರೆ. ಮನೆಗೆಲ್ಲ ತಂದು ಕೈಮಾ ಇವಾಗ ಊಟ ಕೊಡ್ತಾರೆ. ಟೈಮ್ ಬಂದೀಗ ಊಟ ಟೈಮ್ ಆಗೈತೆ 9:30 ಹಂಗೆ. ಅದ್ಯಾಕೆ ಅಷ್ಟು ಬೇಕು ಕೈಮಾ ತರ್ಸಲ್ಲ? ಇವಾಗ ಬಿಸಿ ಮಾಡ್ಬಿಟ್ಟು ಕೈಮಾ ಕೊಡ್ತಾರೆ. 5 ಗಂಟೆಗೆ ಹೋಗಿದ್ದ 6 ಗಂಟೆಗೆ ಹೋಗಿದ್ದ ಅದೇ ಎಷ್ಟು? 6. ನೀನು ಎಷ್ಟು ಗಂಟೆಗೆ ಮನೆಗೆ ಬಂದಿದ್ದ ಹೇಳು? 5:15. ಹಾಸನದಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಅವ್ರು ಟ್ರೈ ಮಾಡಿರ್ತೀರಾ. ಬಟ್ ಅಕಸ್ಮಾತ್ ಬೇರೆ ಊರಿಂದ ಬಂದು ನಮ್ಮ ಹಾಸನ್ಗೆ ಏನಾರು ಬರ್ತಿರಲ್ಲ, ಅವಾಗ ಹೋಗಿ ಆ ಮಮತಾ ಹೋಟ್ಲಿಗೆ ಹೋಗಿ ಒಂದ್ಸಲ ಕೈಮಾ ದುಂಡೆ ತಿನ್ನಿ. ಕೈಮಾ ಅನ್ನ ಸಾಕು ಆಯ್ತಾ? ಮಸ್ಟ್ ಟ್ರೈ ಗೈಸ್. ಚೆನ್ನಾಗೈತೆ ಮಾತ್ರ, ಟೇಸ್ಟ್ ಎಲ್ಲ ಸೂಪರ್. ಅದು ಎಷ್ಟು ವರ್ಷದಿಂದ ಐತೆ ಅದು ಹೋಟ್ಲು? ಸುಮಾರು ವರ್ಷ. ನಾನು ಚಿಕ್ಕ ಹುಡುಗಿ, ನಾನು ನರ್ಸರಿಲಿ ಓದ್ಬೇಕಾದ್ರೆ ಅದೇ ಹೆಸರು, ಆದ್ರೆ ಹೆಸರು ಸಮೇತ ಚೇಂಜ್ ಆಗಿಲ್ಲ. ಚಕ್ರಮ್ಮ ಹೆಂಗಿತ್ತಮ್ಮ ಕೈಮಾ? ಬಿಸಿ ಲೇಡೀಸ್ ಎಲ್ಲ ಹೋಗಲ್ಲ ಅನ್ಸುತ್ತಲ್ವಾ? ಹೌದಾ? ಹೌದಾ? ಹಂಗಾರೆ ಒಂದ್ಸತಿ ಹೋಗ್ಬೇಕು ಫ್ಯಾಮಿಲಿ. ಅಲ್ಲಿ ಇಲ್ಲಿ ಹೋಗೋದು ನಾವು ಮಮತಾ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬಂದ್ರೆ ಬೆಟರು. ಹಳೇದು ಹೋಟೆಲ್ಗಳು ಒಳ್ಳೆ ಟೇಸ್ಟ್ ಇರುತ್ತೆ. ಅಲ್ಲ ತರ್ಸಿದ್ವಲ್ಲ ಒಂದ್ಸತಿ, ಸ್ವಲ್ಪ ತಿರುಗ್ಬೇಕು ನಾವು ಏನೇ ಅಟ್ಲೀಸ್ಟ್, ಅಲ್ವಾ ಮಗನೆ? ಅಣ್ಣ ಹೆಂಗ್ ನೋಡ್ತಾನೆ? ಕರ್ಕೊಂಡ್ ಎಲ್ಲೂ ಹೋಗಿಲ್ಲ ಪಪ್ಪ. ಸುಮ್ಮನೆ ಹುಚ್ಚಂಗೆ ತಿರುಗ್ತಾರ. ಮತ್ತಲ್ಲ ಕಡ ಸ್ಕೂಟಿ ತಗೊಂಡ್ ಹೋಗು ಅಂತೀಯಲ್ಲ, ನೀನೇ ಕರ್ಕೊಂಡ್ ಹೋದ್ರೆ ಆಗಲ್ವಾ? ಅಲ್ವಾ? ತೊಕ್ಕಡವರೆಗೂ ಮಾತ್ರ ನಾನು ಪಕ್ಕ ಕುತ್ಕೊಂಡು ಗಾಡಿ ವಿಚಾರ ಹೇಳೋನು. ಅಮ್ಮ ನನಗೆ ಆ ಗಾಡಿ ಹಂಗೆ ಅಮ್ಮ ನೋಡಿಲಿ, ಫೋನ್ನಲ್ಲಿ ನೋಡುವಂತ ಟಿವಿಲಿ ಹಾಕಿ ತೋರ್ಸೋಣ. ಈಗ ಹಾಕಿದ್ರು ನೋಡಲ್ಲ ಅಣ್ಣ. ನಿಂದ ಗಾಡಿ ಕೊಡ್ಸಕ್ಕೆ ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಅನ್ನೋದು ಮರ್ತ್ಬಿಟ್ಟೆ. ಇಷ್ಟೇ ಗೈಸ್, ಗಂಡ್ಮಕ್ಳು ನೋಡ್ಕೊಳ್ಳಿ ಎಲ್ಲ. ಅಲ್ಲಲ್ಲ ಬಂಗಾರಿ, ನೀನೀಗ ಹಂಗೆ ಅನ್ನಲ್ಲ ಕಣಲ್ಲ, ನೀನು ಸ್ಪೆಷಲ್ಲು. ಗೈಸ್, ನಾವು ಅಮ್ಮಂಗೆ ವಿಡಿಯೋ ಮಾಡುವಂತ ಫೋನ್ ಏನಾದ್ರು ಕೊಟ್ರೆ ಹಿಂಗೆ ವಿಡಿಯೋದಲ್ಲಿ ಹಿಂಗೆ ಮಾತಾಡ್ತಾನೆ ಇರ್ತಾರೆ ಗೈಸ್. ಅಂತೂ ಫೈನಲ್ ಆಗಿ ಊಟ ಏನೋ ಎಲ್ಲ ಆಯ್ತು. ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.